ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ 2021ರಲ್ಲಿ ನಡೆಸಿರ್ತಕ್ಕಂತಹ ಬಹು ಆಯ್ಕೆ ಪ್ರಶ್ನೆ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆ ಮಾಡಿತು. ಅದರಲ್ಲಿ ಮೊದಲನೇ ಪ್ರಶ್ನೆ ಪತ್ರಿಕೆ. ಸೊ ಅದರ ಗಣಿತ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಮೊದಲ 20 ಪ್ರಶ್ನೆಗಳ ವಿಡಿಯೋನು ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ಒಂದು ವಿಡಿಯೋದ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಓಪನ್ ಮಾಡಿ ಆ ವಿಡಿಯೋಸ್ನು ಕೂಡ ನೋಡಿ. ಮೇನ್ ಎಕ್ಸಾಮ್ ಬೋರ್ಡ್ ಎಕ್ಸಾಮಿಗೆ SSLC ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಕನ್ನಡ ಮೀಡಿಯಂ ಹಾಗೆಯೇ ಇಂಗ್ಲೀಷ್ ಮೀಡಿಯಂನಲ್ಲಿ ಓದ್ತಾ ಇರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಹೆಲ್ಪ್ ಆಗುತ್ತೆ. 8 ಅಂಕದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಸುಲಭವಾಗಿ ಅಟೆಂಡ್ ಮಾಡ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ 21ನೇ ಪ್ರಶ್ನೆಯಿಂದ 30ನೇ ಪ್ರಶ್ನೆ ತನಕ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. 21ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಓಕೆನಾ? ಓಕೆ, 21ನೇ ಪ್ರಶ್ನೆ ಏನು ಹೇಳುತ್ತೆ, A of 1, 2, O of 0, 0 ಮತ್ತು C of A ಮತ್ತು A, B ಬಿಂದುಗಳು ಸರಳ ರೇಖಾಗತವಾಗಿದ್ದರೆ, ಇಫ್ ದ ಪಾಯಿಂಟ್ಸ್ A of 1, 2, 0 of O of 0, 0 and C of A, B are collinear, then ಇದರಲ್ಲಿ 4ರಲ್ಲಿ ಯಾವ ಆಪ್ಷನ್ ಸರಿ ಇರುತ್ತೆ ಅಂತ. ಸೊ ಇಲ್ಲಿ ಪ್ರಶ್ನೆ ಸಿಂಪಲ್ ಆಗಿದೆ. ಏನು ಹೇಳ್ತಾರೆ ಅವರು, ಆ 3 ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಅಂತ ಹೇಳಿ. ಸೊ ಸರಳ ರೇಖಾಗತವಾಗಿದ್ದರೆ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ, ತ್ರಿಭುಜದ ವಿಸ್ತೀರ್ಣ ಏನಾಗಿರುತ್ತೆ, 0ಗೆ ಸಮ ಇರುತ್ತೆ ಅನ್ನೋದು ನಾವು ಕಲ್ತಿದ್ದೀವಿ. ಸೊ ಅದ್ರ ಪ್ರಕಾರ ಅಲ್ಲಿ A of 1, 2 x1 y1, O of 0, 0 x2 y2 ಹಾಗೆ C of A, B x3 y3 ಅಂತ ಕನ್ಸಿಡರ್ ಮಾಡಿದ್ರೆ, ಇಲ್ಲಿ ಅವು ರೇಖಾಗತವಾಗಿರೋದ್ರಿಂದ ಅಂದರೆ ಈ ರೀತಿ 3 ಪಾಯಿಂಟ್ ಒಂದೇ ರೇಖೆಯ ಮೇಲೆ ಬಂದಾಗ ತ್ರಿಭುಜದ ವಿಸ್ತೀರ್ಣ ಅಂದರೆ ಏನಾಗಿರುತ್ತೆ, ಈಕ್ವಲ್ ಟು 0. ಅದರ ಪ್ರಕಾರ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು 0 ಅಂತ ತಗೊಂಡ್ರೆ, ಏರಿಯಾ ಆಫ್ ಟ್ರಯಾಂಗಲ್ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಹತ್ರ ಒಂದು ಸೂತ್ರ ಇದೆ. ಏನು, ಹಾಫ್ ಇಂಟು x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2 ಈಸ್ ಈಕ್ವಲ್ ಟು 0 ಅಂತೇಳಿ ಬರುತ್ತೆ. ಸೊ ಅದ್ರ ಪ್ರಕಾರ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಪಾಯಿಂಟ್ಸನ್ನು ಇಲ್ಲಿ ಅಪ್ಲೈ ಮಾಡಿದ್ರೆ ನೋಡಿ, x1 ಇರೋ ಹತ್ರ ಎಲ್ಲ 1 ಹಾಕ್ಕೊಂಡಿದ್ದೀನಿ, y2 ಇರೋ ಹತ್ರ 2 ಅಪ್ಲೈ ಮಾಡ್ಕೊಂಡಿದ್ದೀನಿ, ಹಾಗೆ x2 y2 ಇರೋ ಹತ್ರ 0 ಮತ್ತು 0, x3 y3 ಇರೋ ಹತ್ರ A ಮತ್ತು B ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡಬೇಕಷ್ಟೇ ಕೆಲಸ ನಮ್ಮದು. ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ 1/2 ಇಂಟು 1 ಮೈನಸ್ 1 ಇಂಟು 0 ಮೈನಸ್ ಬಿ ಅಂತ ಹೇಳಿದ್ರೆ ಏನು ಬರುತ್ತೆ ನಿಮಗೆ, ಆ್ಯಕ್ಚುಲಿ 0 ಮೈನಸ್ ಬಿ ಅಂತ ಹೇಳಿದ್ರೆ ಅಂದರೆ ಇಲ್ಲಿ y3 ಅಂದರೆ ಬಿ, ಹಾಗಾಗಿ 0 ಮೈನಸ್ ಬಿ ಅಂದರೆ ಮೈನಸ್ ಬಿ ಬರುತ್ತೆ. ಪ್ಲಸ್ 0 ಇಂಟು ಬಿ ಮೈನಸ್ 2 ಅಂದರೆ ಇಲ್ಲಿ ಆ್ಯಕ್ಚುಲಿ 0ದಿಂದ ಬಿ ಮೈನಸ್ 2ನ ಮಲ್ಟಿಪ್ಲೈ ಮಾಡಿದ್ರೆ ಕಂಪ್ಲೀಟ್ 0 ಬರುತ್ತೆ. 0 ಇಂಟು ಎನಿಥಿಂಗ್ ಇಸ್ 0. ಪ್ಲಸ್ ಇಲ್ಲಿ A ಇಂಟು 2 ಮೈನಸ್ 0 ಅಂತ ಹೇಳಿದ್ರೆ 2, 2ರಲ್ಲಿ 0 ಕಳೆದ್ರೆ 2 ಬರುತ್ತೆ. ಓಕೆನಾ? ಸೊ ದಿಸ್ ಈಸ್ ಈಕ್ವಲ್ ಟು 0. ಈಗ ಇಲ್ಲಿ 1/2 ಹಾಗೆ ಇರಲಿ, ಮೈನಸ್ ಬಿನ 1ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಬಿ ಬರುತ್ತೆ. ಹಾಗೆಯೇ ಇಲ್ಲಿ 2 ಇಂಟು ಎ ಮಲ್ಟಿಪ್ಲೈ ಮಾಡಿದ್ರೆ 2a ಅಂದರೆ 2a ಈಸ್ ಈಕ್ವಲ್ ಟು 0 ಬರುತ್ತೆ. ಈಗ ನಾವು ಏನು ಮಾಡ್ಬೋದು, ನೆಕ್ಸ್ಟ್ ಇಲ್ಲಿ 1/2ನ ಈಕ್ವಲಿಂದ ಆ ಕಡೆ ಕಳಿಸಿದರೆ 1/2 ಇದ್ದಿದ್ದು 2/1 ಇಂಟು 0. ಅದ್ರ ಪ್ರಕಾರ ಇಲ್ಲಿ ಮೈನಸ್ ಬಿ ಪ್ಲಸ್ 2a ಉಳ್ಕೊಳ್ತು, 0 ಇಂಟು ಮೈನಸ್ 0 ಇಂಟು 2 ಬಂತು. ಆಗ ಇಲ್ಲಿ 2a ಫಸ್ಟ್ ಬರ್ಕೊಂಡು ಬಿ ಈ ಕಡೆ ತಗೊಂಡು ಬಂದರೆ ಮೈನಸ್ ಬಿ, ಅಲ್ಲೇ ಹೆಚ್ಚು ಕಡಿಮೆ ಉಲ್ಟಾ ಪಲ್ಟಾ ಬರ್ದಿದ್ದೀನಿ ಅಷ್ಟೇ ನಾನು. ಮೊದಲು 2a ಆಮೇಲೆ ಮೈನಸ್ ಬಿ. 0 ಇಂಟು ಎನಿಥಿಂಗ್ ಇಸ್ 0. ಅಲ್ಲಿಗೇನು ಬಂತು, 2a ಮೈನಸ್ ಬಿ ಇಸ್ ಈಕ್ವಲ್ ಟು 0 ಬರ್ತಾ ಇದೆ. ಹಾಗಾಗಿ 2a ಮೈನಸ್ ಬಿ ಇಸ್ ಈಕ್ವಲ್ ಟು 0 ಬಂದರೆ, ಈಗ ಮೈನಸ್ ಬಿನ ಈ ಕಡೆ ಕಳಿಸಿದ್ರೆ ನೀವು 2a ಇಸ್ ಈಕ್ವಲ್ ಟು ಮೈನಸ್ ಬಿ ಈ ಕಡೆ ಬಂದಾಗ ಪ್ಲಸ್ ಬಿ ಆಗುತ್ತೆ. ಸೊ 2a ಇಸ್ ಈಕ್ವಲ್ ಟು ಬಿ ಅಥವಾ ಬಿ ಇಸ್ ಈಕ್ವಲ್ ಟು 2a ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಒಂದು 21ನೇ ಪ್ರಶ್ನೆಗೆ ಬಿ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು 22ನೇ ಪ್ರಶ್ನೆಯನ್ನು ನೋಡೋಣ. ನೋಡಿ, ಇಲ್ಲಿ 22ನೇ ಪ್ರಶ್ನೆ ಏನು ಹೇಳುತ್ತೆ, ಕೊಟ್ಟಿರುವ ನಕ್ಷೆಯಲ್ಲಿ AB ಯ ಉದ್ದ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ AB ಯ ಉದ್ದ ಅಂದರೆ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ. ಅವರು ಚಿತ್ರ ನೋಡ್ತಿದ್ದಂಗೆ ಡೈರೆಕ್ಟಾಗಿ ಹೇಳ್ಬಿಡ್ಬೋದು ನಾವು. ಇಲ್ಲಿ A ಇದೆ, ಇಲ್ಲಿ B ಇದೆ. A ಮತ್ತು Bಗಳ ಮಧ್ಯೆ ಎಷ್ಟು ಮಾನಗಳಿದ್ದಾವೆ, 1, 2, 3 ಮಾನಗಳಿದ್ದಾವೆ ತಾನೆ. ಹಾಗಾಗಿ 3 ಮಾನಗಳು ಅಥವಾ 3 ಯೂನಿಟ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ 22ನೇ ಪ್ರಶ್ನೆಗೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ 23ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, 23ನೇ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು ಪ್ರಥಮ ಭಾಷೆಯಲ್ಲಿ 65 ಅಂಕಗಳನ್ನು, ವಿಜ್ಞಾನ ವಿಷಯದಲ್ಲಿ 50 ಅಂಕಗಳನ್ನು, ಸಮಾಜ ವಿಜ್ಞಾನದಲ್ಲಿ 55 ಅಂಕಗಳನ್ನು ಹಾಗೂ ಗಣಿತದ ವಿಷಯದಲ್ಲಿ ಕೆಲವು ಅಂಕಗಳನ್ನು ಪಡೆದಿರುತ್ತಾನೆ. 4 ವಿಷಯಗಳಲ್ಲಿ ಅವನು ಪಡೆದಿರುವ ಸರಾಸರಿ ಅಂಕಗಳು 60 ಆದರೆ ಗಣಿತದ ವಿಷಯದಲ್ಲಿ ಅವನು ಪಡೆದಿರುವ ಅಂಕಗಳು ಅಂತ ಕೊಟ್ಟಿದ್ದಾರೆ. ಹಿಯರ್ ಎ ಸ್ಟೂಡೆಂಟ್ ಸ್ಕೋರ್ಡ್ 65 ಮಾರ್ಕ್ಸ್ ಇನ್ ಫಸ್ಟ್ ಲ್ಯಾಂಗ್ವೇಜ್, 50 marks in science, 55 marks in social science and some marks in mathematics. If the average marks scored by him in all the 4 subjects is 60, then the marks scored by him in mathematics is ಅಂತ ಪ್ರಶ್ನೆ.
ನೋಡಿ, ಅವ್ರು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಸಂಬಂಧಪಟ್ಟಾಗೆ ನಾವು ಸುಲಭವಾಗಿ ಏನು ಹೇಳ್ಬೋದು ಅಂದರೆ, ನಮಗೆ ಸರಾಸರಿ ಕಂಡುಹಿಡಿಯೋ ಸೂತ್ರ ಬರುತ್ತೆ. ಸರಾಸರಿ ಈಸ್ ಈಕ್ವಲ್ ಟು ದತ್ತಾಂಶಗಳ ಮೊತ್ತ ಡಿವೈಡೆಡ್ ಬೈ ದತ್ತಾಂಶಗಳ ಸಂಖ್ಯೆ. ಅವ್ರು ಹೇಳ್ತಾರೆ ಏನು, ಮೊದಲು ಒಂದು ಸಬ್ಜೆಕ್ಟಲ್ಲಿ 65, ಇನ್ನೊಂದು ಸಬ್ಜೆಕ್ಟಲ್ಲಿ 50, ಮತ್ತೊಂದು ಸಬ್ಜೆಕ್ಟಲ್ಲಿ 55, ಗಣಿತದಲ್ಲಿ ಎಷ್ಟು ಅಂತ ಗೊತ್ತಿಲ್ಲ. ಹಾಗಾಗಿ ಅದನ್ನು ಎಕ್ಸ್ ಅಂತ ತಗೊಂಡಿದ್ದೀನಿ. ಒಟ್ಟು ಸಬ್ಜೆಕ್ಟ್ಗಳ ಸಂಖ್ಯೆ 4. ಹಾಗೆಯೇ ಆ 4 ಸಬ್ಜೆಕ್ಟ್ಗಳ ಸರಾಸರಿ ಮಾರ್ಕ್ಸ್ ಎಷ್ಟು ಬಂದುಬಿಟ್ಟು 60 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಗಣಿತ ವಿಷಯದಲ್ಲಿ ತೆಗೆದಂಥ ಅಂಕಗಳು ಎಷ್ಟು ಅಂತ ಪ್ರಶ್ನೆ ಅವ್ರದ್ದು. ಅದ್ರ ಪ್ರಕಾರ 65, 50, 55 ಕೂಡಿದ್ರೆ 170 ಬರುತ್ತೆ, ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 4. ಈಗ ಈ 4ಅನ್ನು ಈ ಕಡೆ ಕಳಿಸಿ ಎಕ್ಸ್ನ ಬೆಲೆ ಸಿಗುತ್ತೆ ನಿಮಗೆ. ನೋಡಿ, 60 ಇಂಟು 4 ಮಲ್ಟಿಪ್ಲೈ ಮಾಡಿದ್ರೆ 240. ಈಗ 170 ಅದನ್ನು ಕೂಡ ಈಕ್ವಲಿಂದ ಈ ಕಡೆ ತಗೊಂಡು ಬಂದರೆ ಮೈನಸ್ 170 ಈಸ್ ಈಕ್ವಲ್ ಟು ಎಕ್ಸ್. ಈಗ 240ರಲ್ಲಿ 170 ಕಳೆದ್ರೆ ನಿಮಗೆ ಎಷ್ಟು ಬರುತ್ತೆ? 70 ಬರುತ್ತೆ. ಇದು ಅವನು ಗಣಿತದಲ್ಲಿ ತೆಗೆದಂತಹ ಅಂಕ. ಸೊ ದಟ್ ದ ಸ್ಕೋರ್ ಬೈ ಮ್ಯಾಥ್ಸಲ್ಲಿ ತೆಗೆದಂಥ ಒಟ್ಟು ಅಂಕ ಅವನು 70 ಆಗುತ್ತೆ. ಸೊ ದಟ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು ನಾವು. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ನೋಡಿ, 24ನೇ ಪ್ರಶ್ನೆ, ಕೇಂದ್ರೀಯ ಪ್ರವೃತ್ತಿಯ 3 ಅಳತೆಗಳಿಗಿರುವ ಪ್ರಾಯೋಗಿಕ ಸಂಬಂಧ. ಅಂದರೆ ದ ಎಂಪಿರಿಕಲ್ ರಿಲೇಷನ್ ಬಿಟ್ವೀನ್ ದ 3 ಸೆಂಟ್ರಲ್ ಟೆಂಡೆನ್ಸೀಸ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಯಾವಾಗಲೂ ಗೊತ್ತಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಎ ಅಂದರೆ 3 ಮಧ್ಯಾಂಕ ಈಸ್ ಈಕ್ವಲ್ ಟು ಬಹುಲಕ ಪ್ಲಸ್ 2 ಸರಾಸರಿ, ಇದಕ್ಕೆ ಸಮನಾಗಿರುತ್ತೆ. ಸೊ ದಟ್ ಕೇಂದ್ರೀಯ ಪ್ರವೃತ್ತಿಯ 3 ಅಳತೆಗಳಿಗಿರುವ ಪ್ರಾಯೋಗಿಕ ಸಂಬಂಧ ಯಾವುದಪ್ಪ ಅಂದರೆ 3 ಮಧ್ಯಾಂಕ ಈಸ್ ಈಕ್ವಲ್ ಟು ಬಹುಲಕ ಪ್ಲಸ್ 2 ಸರಾಸರಿ. ಸೊ ದಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 3 ಮೀಡಿಯನ್ ಈಸ್ ಈಕ್ವಲ್ ಟು ಮೋಡ್ ಪ್ಲಸ್ 2 ಮೀಡಿಯನ್. ಓಕೆ. ಸೊ ನೋಡಿ, 25ನೇ ಪ್ರಶ್ನೆ ಏನು ಹೇಳುತ್ತೆ, ಈ ಕೆಳಗೆ ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಮಧ್ಯಾಂಕವಿರುವ ವರ್ಗಾಂತರವು ಅಂತ ಕೊಟ್ಟಿದ್ದಾರೆ. ಅಥವಾ ಇನ್ ದ ಗಿವನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ದ ಮೀಡಿಯನ್ ಕ್ಲಾಸ್ ಈಸ್ ಅಂತ ಪ್ರಶ್ನೆ. ಸೊ ಮೀಡಿಯನ್ ಕ್ಲಾಸ್ ಯಾವ್ದು ಬರುತ್ತೆ ಅನ್ನೋದನ್ನು ನೀವು ಕಂಡುಹಿಡಿಬೇಕು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಅಬ್ಸರ್ವ್ ಮಾಡಿದರೆ ವರ್ಗಾಂತರ ಮತ್ತು ಆವೃತ್ತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ. ಆ್ಯಕ್ಚುಲಿ ಇಲ್ಲಿ ಏನಾಗಿದೆಯಪ್ಪ, ನಮಗೆ ಕನ್ಫ್ಯೂಸ್ ಮಾಡಿದ್ದಾರೆ. ಅವ್ರು ಹೆಂಗೆ ಕನ್ಫ್ಯೂಸ್ ಮಾಡಿದ್ದಾರೆ ಅಂದರೆ, ಆ್ಯಕ್ಚುಲಿ ಇದು ಫ್ರೀಕ್ವೆನ್ಸಿ ಅಲ್ಲ, ಇದು ಕುಮುಲೇಟಿವ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಹೆಂಗೆ ನೋಡಿ, ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಇಲ್ಲಿ 5 ಇದೆ, 5ಕ್ಕೆ 3 ಕೂಡಿದರೆ 8 ಬರ್ತಾ ಇದೆ. ಹಾಗೆಯೇ 8ಕ್ಕೆ 4 ಕೂಡಿದರೆ 12, 12ಕ್ಕೆ 3 ಕೂಡಿದರೆ 15, 15ಕ್ಕೆ 5 ಕೂಡಿದರೆ 20. ಸೊ ಇದು ಕೆಳಗಡೆ ಇರೋದು ಏನಾಗುತ್ತೆ ಫ್ರೀಕ್ವೆನ್ಸಿ, ಮೇಲ್ಗಡೆ ಇರೋದು ಕುಮುಲೇಟಿವ್ ಫ್ರೀಕ್ವೆನ್ಸಿ. ನಾವು ಡೈರೆಕ್ಟಾಗಿ ಕುಮುಲೇಟಿವ್ ಫ್ರೀಕ್ವೆನ್ಸಿಯನ್ನೇ ಬಳಸ್ಕೊಂಡು ನಾವಿಲ್ಲಿ ಏನು ಮಾಡ್ಬೋದು, ಮೀಡಿಯನ್ ಅಥವಾ ಮಧ್ಯಾಂಕವನ್ನು ಕಂಡುಹಿಡಿಬೋದು. ಸೊ ಇಲ್ಲಿ ಆ್ಯಕ್ಚುಲಿ ಕುಮುಲೇಟಿವ್ ಫ್ರೀಕ್ವೆನ್ಸಿ ಲಾಸ್ಟ್ ಫ್ರೀಕ್ವೆನ್ಸಿ ಎಷ್ಟಿದೆ? 20. ಸೊ 20ಅನ್ನು ಡಿವೈಡೆಡ್ ಬೈ 2 ಮಾಡಿದರೆ ನಿಮಗೆ 10 ಬರ್ತಾ ಇದೆ. ಅಂದರೆ 10ನೇ ವರ್ಗ ಏನಾಗಿರುತ್ತೆ, ಅದು ಕುಮುಲೇಟಿವ್ ಫ್ರೀಕ್ವೆನ್ಸಿ ಬರುತ್ತೆ. ಸೊ ಎಲ್ಲಿ ಬರುತ್ತೆ ಅದು 10? ಇಲ್ಲಿ ನೋಡಿದಾಗ 10ಕ್ಕೆ ನಿಯರೆಸ್ಟ್ ವ್ಯಾಲ್ಯೂ ಯಾವ್ದು ಬರುತ್ತೆ? 12. ಸೊ 12 ಅಂತ ಅಂದಾಗ ಆ್ಯಕ್ಚುಲಿ ನಿಮಗೆ 10ಅನ್ನು ನಾವು ನೋಡಿದಾಗ ಇಲ್ಲಿ ನಿಮಗೆ ಆಪ್ಷನ್ ಯಾವ್ದು ಬಂತು? 20ರಿಂದ 30, 20 to 30 ಅಂತ ಇದೆ. ಹಾಗಾಗಿ ನಿಮಗೆ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, 20 to 30. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 26ನೇ ಪ್ರಶ್ನೆ. ಸೊ ನೋಡಿ, 26ನೇ ಪ್ರಶ್ನೆ ಹೇಳುತ್ತೆ, ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಎ ಬಿ ಬೈ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಬೈ ಸಿ ಡಿ ಆಗಿದೆ ಮತ್ತು ಕೋನ ಬಿ ಇಸ್ ಈಕ್ವಲ್ ಟು 70 ಡಿಗ್ರಿ ಹಾಗೂ ಕೋನ ಸಿ ಇಸ್ ಈಕ್ವಲ್ ಟು 50 ಡಿಗ್ರಿ ಆದಾಗ ಕೋನ ಬಿ ಎ ಡಿ ಅಳತೆ ಅಂತ. ಅಂದರೆ ಇನ್ ದ ಟ್ರಯಾಂಗಲ್ ಎ ಬಿ ಸಿ ಇಟ್ ಈಸ್ ಗಿವನ್ ದಟ್ ಎ ಬಿ ಬೈ ಎ ಸಿ is equal to BD by CD. If angle B is equal to 70 degree, angle C is equal to 50 degree, then angle BAD is ಅಂತ ಕೊಟ್ಟಿದ್ದಾರೆ. ಗೊತ್ತಾಯ್ತಲ್ವಾ? ಸೊ ಈ ಒಂದು ಚಿತ್ರವನ್ನು ಅಬ್ಸರ್ವ್ ಮಾಡಿದಾಗ ನಾವು ಹೇಗೆ ಕಂಡುಹಿಡಿಬೋದು ಇದನ್ನ ಆನ್ಸರ್ನ ಅಂತಂದರೆ, ನೋಡಿ ಇಲ್ಲಿ ಆ್ಯಕ್ಚುಲಿ ಏನಾಗುತ್ತೆ, ಇದು ತ್ರಿಭುಜ ಎ ಬಿ ಸಿನಲ್ಲಿ ಅವ್ರು ಹೇಳೋ ಪ್ರಕಾರ ಎ ಬಿ ಬೈ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಬೈ ಸಿ ಡಿ ಅಂತ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಬಿ ಡಿ ಎಷ್ಟಿರುತ್ತೋ ಸಿ ಡಿನೂ ಅಷ್ಟೇ ಇರುತ್ತೆ, ಇವೆರಡು ಈಕ್ವಲ್ ಅಂತ. ಸೊ ಬಿ ಡಿ ಸಿ ಡಿ ಈಕ್ವಲ್ ಆಗಿದ್ದಾವೆ ಅಂದರೆ ಅದರ ಅರ್ಥ ಎ ಡಿ ಅನ್ನೋದು ಮೀಡಿಯನ್ ಆಗುತ್ತೆ. ಇಫ್ ಎ ಡಿ ಇಸ್ ಮೀಡಿಯನ್ ದೆನ್ ದ ಆ್ಯಂಗಲ್ಸ್ ಆರ್ ಈಕ್ವಲ್. ಇಲ್ಲಿ ಬರ್ತಕ್ಕಂಥ 2 ಆ್ಯಂಗಲ್ಸ್ ಈಕ್ವಲ್ ಇರ್ತವೆ. ಗೊತ್ತಾಯ್ತಲ್ವಾ? ಸೊ ನಮಗೆ ಗೊತ್ತಿರೋ ಪ್ರಕಾರ 3 ಕೋನಗಳ ಮೊತ್ತ, ಇದು ತ್ರಿಭುಜ ಆಗಿರೋದ್ರಿಂದ ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ. ಅದ್ರ ಪ್ರಕಾರ ಇಲ್ಲಿ ಆ್ಯಂಗಲ್ ಎ ಎಷ್ಟು ಗೊತ್ತಿಲ್ಲ, ಇದಿಷ್ಟನ್ನು ಕಂಡು ಹಿಡ್ಕೋಬೇಕು ಫಸ್ಟ್ ನೀವು. ಸೊ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಎಷ್ಟು ಅವರೇ ಕೊಟ್ಬಿಟ್ಟಿದ್ದಾರೆ 70 ಡಿಗ್ರಿ, ಪ್ಲಸ್ ಆ್ಯಂಗಲ್ ಸಿ ಕೊಟ್ಟಿದ್ದಾರೆ ಎಷ್ಟು 50 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ ಆಯ್ತಲ್ವಾ? ಈಗ ನಿಮಗೆ ಆ್ಯಂಗಲ್ ಎ ಎಷ್ಟು ಸಿಗುತ್ತೆ? 180 ಮೈನಸ್ ಇದು ಎರಡನ್ನ ಕೂಡಿ ಈ ಕಡೆ ತೊಗೊಂಡು ಬನ್ನಿ. ಸೊ 70 ಮತ್ತು 50 ಕೂಡಿದರೆ 120 ಬರ್ತಾ ಇದೆ. ಸೊ 180ರಲ್ಲಿ 120 ಕಳೆದ್ರೆ 60 ಡಿಗ್ರಿ ಬಂತು. ಆ್ಯಕ್ಚುಲಿ ಇದಿಷ್ಟು 60 ಡಿಗ್ರಿ ಇರುತ್ತೆ. ಈಗ ನಾನು ಈಗ ತಾನೇ ಹೇಳಿದ್ದೀನಿ, ಇದು ಫಾರ್ಮೇಷನ್ ಆದಂಥ 2 ಆ್ಯಂಗಲ್ ಈಕ್ವಲ್ ಇರ್ತವೆ, ಒಂದೇ ಆ್ಯಂಗಲ್ ಎರಡನೇ ಆ್ಯಂಗಲ್. ಹಾಗಾಗಿ 60ನ್ನು 2 ಭಾಗ ಮಾಡಿದರೆ 30 ಡಿಗ್ರಿ ಬರ್ತಾ ಇದೆ. ಸೊ ದ್ಯಾಟ್ ಪ್ರತಿ ಕೋನ ಕೂಡ ಇಲ್ಲಿ ಎಷ್ಟಿರುತ್ತೆ? 30 ಡಿಗ್ರಿ ಇರುತ್ತೆ.
ಓಕೆನಾ. ಸೊ ಬಿ ಎ ಡಿ ಅಂದರೆ ಇದಿಷ್ಟರ ವ್ಯಾಲ್ಯೂ 30 ಡಿಗ್ರಿಗೆ ಈಕ್ವಲ್ ಇರುತ್ತೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ. ಸೊ ನೆಕ್ಸ್ಟ್ 27ನೇ ಪ್ರಶ್ನೆಯನ್ನು ನೋಡೋಣ. ಸೊ ನೋಡಿ 27ನೇ ಪ್ರಶ್ನೆ ಏನು ಹೇಳ್ತಾ ಇದೆ, ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಇ ಎಫ್ ಮತ್ತು ಆಂಗಲ್ ಎ ಬಿ ಸಿ ಈಕ್ವಲ್ ಟು ಆಂಗಲ್ ಡಿ ಇ ಎಫ್ ಈಕ್ವಲ್ ಟು 60 ಡಿಗ್ರಿ ಆದಾಗ ಎ ಸಿಯ ಉದ್ದ ಅಂತ ಕೊಟ್ಟಿದ್ದಾರೆ. ಇನ್ ದ ಗಿವನ್ ಫಿಗರ್ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್ ಆ್ಯಂಡ್ ಆಂಗಲ್ ಎ ಬಿ ಸಿ ಈಕ್ವಲ್ ಟು ಆಂಗಲ್ ಡಿ ಇ ಎಫ್ ಇಸ್ ಈಕ್ವಲ್ ಟು 60 ಡಿಗ್ರಿ ದೆನ್ ದ ಲೆಂತ್ ಆಫ್ ಎ ಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎ ಸಿಯ ಲೆಂತನ್ನು ನೀವು ಕಂಡುಹಿಡಿಬೇಕು, ಗೊತ್ತಾಯ್ತಲ್ವಾ. ಸೊ ಅದ್ರ ಪ್ರಕಾರ ಇಲ್ಲಿ ಕೊಟ್ಟಿರುವಂಥ ಚಿತ್ರಕ್ಕೆ ಸಂಬಂಧಪಟ್ಟಾಗ ನಾನು ಇಲ್ಲಿ ಹಾಕ್ಕೊಂಡು ಚೆಕ್ ಮಾಡಿದಾಗ ಇದು ಎರಡು ಅನುರೂಪ ಬಾಹುಗಳನ್ನು ಅಂತ ನೋಡಿದರೆ ಬಿ ಸಿಗೆ ಅನುರೂಪ ಬಾಹು ಇ ಎಫ್, ಎ ಬಿಗೆ ಅನುರೂಪ ಬಾಹು ಡಿ ಇ, ಎ ಸಿಗೆ ಅನುರೂಪ ಬಾಹು ಡಿ ಎಫ್. ಹಾಗೆಯೇ ಇವೆರಡು ತ್ರಿಭುಜಗಳು ಏನಾಗಿದ್ದಾವೆ ಅಂತ ಹೇಳ್ತಾರೆ ಅವರು, ತ್ರಿಭುಜ ಎ ಬಿ ಸಿ ಅನುರೂಪ ತ್ರಿಭುಜ ಡಿ ಇ ಎಫ್ ಅಂತ ಕೊಟ್ಟಿದ್ದಾರೆ, ಅಥವಾ ಸಮರೂಪಿ ತ್ರಿಭುಜಗಳು ಅಂತ ಹೇಳ್ಬೋದು. ನಾವು ಇವೆರಡನ್ನ ಸಮರೂಪಿ ತ್ರಿಭುಜಗಳು ಅಂತ ಕನ್ಸಿಡರ್ ಮಾಡಿದಾಗ ಅನುರೂಪ ಬಾಹುಗಳ ಒಂದು ರೇಷಿಯೋ ಅನುಪಾತ ಏನಾಗಿರುತ್ತೆ, ಸಮನಾಗಿರುತ್ತೆ. ಹಾಗಾಗಿ ಇದು 3 ಇದ್ದಿದ್ದು 6 ಯಾವಾಗ ಆಗುತ್ತೆ, 3ಅನ್ನು 2ರಿಂದ ಗುಣಾಕಾರ ಮಾಡಿದ್ರೆ 6 ಬರ್ತಾ ಇದೆ. ಇಲ್ಲಿ 2.4 ಇದೆ, 2.4ಅನ್ನು ಇಂಟು 2 ಮಾಡಿದ್ರೆ 4.8 ಬರುತ್ತೆ. ಹಾಗಿದ್ಮೇಲೆ ನಿಮಗೆ ಎ ಸಿ ಯಾವಾಗ ಸಿಗುತ್ತೆ ಅಂದರೆ ಡಿ ಎಫ್ ಏನಿದೆ ಅಲ್ಲ 1.3. ಸೊ 1.3ಅನ್ನು 2ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, 3 2 6 2 1 2.6 ಸೆಂಟಿಮೀಟರ್ ಬರ್ತಾ ಇದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ 27ನೇ ಪ್ರಶ್ನೆ. ಓಕೆನಾ. ಸೊ ಅದೇ ರೀತಿ ಇಲ್ಲೂ ಕೂಡ ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ. ಸೊ ನೆಕ್ಸ್ಟ್ 28ನೇ ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲಿ 28ನೇ ಪ್ರಶ್ನೆ ಏನು ಹೇಳುತ್ತೆ, ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಪ್ಯಾರಲಲ್ ಟು ಬಿ ಸಿ ಮತ್ತು ಎ ಬಿ ಇಷ್ಟು ಎ ಡಿ 5:3 ಆದರೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಇಷ್ಟು ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಇನ್ ದ ಟ್ರಯಾಂಗಲ್ ಎ ಬಿ ಸಿ ಡಿ ಇ ಪ್ಯಾರಲಲ್ ಟು ಬಿ ಸಿ ಇಫ್ ಎ ಬಿ ಇಸ್ ಟು ಎ ಡಿ ಇಸ್ ಈಕ್ವಲ್ ಟು 5:3 ದೆನ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಇಷ್ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಕಂಡುಹಿಡಿಬೋದು ಅಂತ ಹೇಳಿದ್ರೆ ನಮಗೆ ಪ್ರಮೇಯ ಬರುತ್ತೆ, ಥೇರಮ್, ಗೊತ್ತಾಯ್ತಲ್ವಾ. ಏರಿಯಾ ಆಫ್ ಟ್ರಯಾಂಗಲ್ಗೆ ಸಂಬಂಧಪಟ್ಟಂಗೆ ಒಂದು ಥೇರಮ್ ಬರುತ್ತೆ. ಥೇರಮ್ ಏನು ಹೇಳುತ್ತೆ ಅಂದರೆ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಬೈ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಬೈ ಎ ಡಿ ಸ್ಕ್ವೇರ್ ಅಂತ ಹೇಳುತ್ತೆ. ಅದ್ರ ಪ್ರಕಾರ ನಿಮಗೆ ಎ ಬಿ ಸಿ ಮತ್ತು ಡಿ ಇ ಎಫ್ನ ವಿಸ್ತೀರ್ಣದ ರೇಷಿಯೋ ಬೇಕು ಅಂದರೆ ಎ ಬಿ ಅವರೇ ಕೊಟ್ಟಿದ್ದಾರೆ 5 ಸ್ಕ್ವೇರ್ ಮಾಡಬೇಕು, ಎ ಡಿ ಅವರು 3 ಕೊಟ್ಟಿದ್ದಾರೆ 3ಅನ್ನು ಸ್ಕ್ವೇರ್ ಮಾಡಿದ್ರೆ 5ಅನ್ನು ಸ್ಕ್ವೇರ್ ಮಾಡಿದ್ರೆ 25, 3ಅನ್ನು ಸ್ಕ್ವೇರ್ ಮಾಡಿದ್ರೆ 9, ಎಷ್ಟು ಬಂತಲ್ಲಿಗೆ 25/9 ಅಂತ ಹೇಳಿದ್ರೆ ಅದರ ಅರ್ಥ ರೇಷಿಯೋ ಬಂದು 25:9 ಅಂತ ಬರುತ್ತೆ. ಹಾಗಾಗಿ ನಿಮಗೆ 25:9 ಅಂತ ಹೇಳಿದ್ರೆ ಆಪ್ಷನ್ ಡಿನಲ್ಲಿದೆ. ಸೊ ಆಪ್ಷನ್ ಡಿನಲ್ಲಿ ಇರ್ತಕ್ಕಂಥ ಆನ್ಸರು ಸರಿಯಾಗಿರುತ್ತೆ. ಓಕೆನಾ. ನೆಕ್ಸ್ಟ್ 29ನೇ ಪ್ರಶ್ನೆಯನ್ನು ನೋಡೋಣ ಈಗ. ಸೊ ನೋಡಿ 29ನೇ ಪ್ರಶ್ನೆ ಹೇಳುತ್ತೆ, ಕೊಟ್ಟಿರುವ ಚಿತ್ರದಲ್ಲಿ ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ, ಬಿ ಡಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ, ಎ ಬಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್, ಬಿ ಸಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಮತ್ತು ಸಿ ಎ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಆದಾಗ ಎ ಡಿಯ ಉದ್ದ ಅಂತ ಕೊಟ್ಟಿದ್ದಾರೆ, ಚಿತ್ರ ಕೊಟ್ಟಿದ್ದಾರೆ. ಹಾಗೆ ಇನ್ ದ ಗಿವನ್ ಫಿಗರ್ ಆಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ, ಬಿ ಡಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ ಇಫ್ ಎ ಬಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್, ಬಿ ಸಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್, ಸಿ ಎ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ದೆನ್ ದ ಲೆಂತ್ ಆಫ್ ಎ ಡಿ ಈಸ್ ಅಂತ ಪ್ರಶ್ನೆ. ಸೊ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ಬಳಸ್ಕೊಂಡು ಹೇಗೆ ಕಂಡುಹಿಡಿಬೋದು ಅಂತ ನೋಡಿ. ಇಲ್ಲಿ ನೋಡಿ ಏನು ಮಾಡ್ಬೋದು ಅಂದರೆ ಇದು ತ್ರಿಭುಜ ಎ ಬಿ ಸಿ ಅಂದಾಗ ಎ ಬಿ ಸಿನಲ್ಲಿ ಬಿ ಡಿ ಎ ಸಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಇದಿಷ್ಟು 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಎ ಇದರಿಂದ ಸಿ, ಎ ಬಿ 6 ಸೆಂಟಿಮೀಟರ್ ಇರುತ್ತೆ, ಬಿ ಸಿ 8 ಸೆಂಟಿಮೀಟರ್ ಇರುತ್ತೆ. ಸೊ ಇಲ್ಲಿ ತ್ರಿಭುಜ ಎ ಬಿ ಸಿ ಲಂಬಕೋನ ಇದೆ, ಹಾಗೆಯೇ ಮತ್ತೊಂದು ಲೈನನ್ನು ಹಾಕಿದಾಗ ಇಲ್ಲಿ ಮತ್ತೊಂದು ಎ ಡಿ ಬಿ ಅನ್ನೋದೊಂದು ತ್ರಿಭುಜ ಬಂತು, ಈ ಕಡೆ ಬಿ ಡಿ ಸಿ ಬಂತು. ಇವು 3 ತ್ರಿಭುಜಗಳು ಏನಾಗಿರ್ತವೆ, ಸಮರೂಪಿ ತ್ರಿಭುಜಗಳಾಗಿರ್ತವೆ. ಸೊ 3 ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗಿರೋದ್ರಿಂದ ಅಲ್ಲಿ ರಿಲೇಷನ್ ಹೆಂಗಿರುತ್ತೆ ಅಂದರೆ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಇಂಟು ಎ ಸಿಗೆ ಸಮ ಇರುತ್ತೆ. ಅಂದರೆ ಎ ಬಿ ಸ್ಕ್ವೇರ್ ಅನ್ನೋದು ಎ ಡಿ ಇಂಟು ಎ ಸಿಗೆ ಸಮ ಇರುತ್ತೆ ಅಂತ. ಈಗ ನೀವಿಲ್ಲಿ ಎ ಬಿ ಸ್ಕ್ವೇರ್ ಅಂದರೆ ಏನು, 6 ಸ್ಕ್ವೇರ್. ಎ ಡಿ ಸ್ಕ್ವೇರ್ ಅಂತ ಹೇಳಿದ್ರೆ ಎ ಡಿ ಅಂದರೆ ಗೊತ್ತಿಲ್ಲ ಎಷ್ಟು ಅಂತ ಕಂಡುಹಿಡಿಬೇಕು. ಈಗ ನೀವು ಎ ಸಿ ಎಷ್ಟಿರುತ್ತೆ 10. ಈಗ ನಿಮಗೆ ಎ ಡಿ ಬೇಕು ಅಂತ ಹೇಳಿದರೆ 6 ಸ್ಕ್ವೇರ್ನ ಮಲ್ಟಿಪ್ಲೈ ಮಾಡಿದರೆ 6 ಇಂಟು 6 ಏನು ಬರುತ್ತೆ 36 ಡಿವೈಡೆಡ್ ಬೈ 10 ಆಗುತ್ತೆ. 10ರಿಂದ 36 ಬಾಗಿಸಿದ್ರೆ 3.6 ಬರುತ್ತೆ. ಹಾಗಾಗಿ ನಿಮಗೆ ಇಲ್ಲಿ 3.6 ಈಸ್ ದ ರೈಟ್ ಆನ್ಸರ್. ಸೊ ದಟ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಎರಡೂ ಕಡೆಯೂ ಕೂಡ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು 30ನೇ ಪ್ರಶ್ನೆಯನ್ನು ನೋಡೋಣ ಈಗ. ಓಕೆ ನೋಡಿ ಮಕ್ಕಳಲ್ಲಿ 30ನೇ ಪ್ರಶ್ನೆ, ಈ ಕೆಳಗೆ ಕೆಲವು ತ್ರಿಭುಜಗಳ ಬಾಹುಗಳ ಅಳತೆಗಳನ್ನು ನೀಡಲಾಗಿದೆ, ಇವುಗಳಲ್ಲಿ ಲಂಬಕೋನ ತ್ರಿಭುಜವಲ್ಲದ ಇರುವ ತ್ರಿಭುಜದ ಬಾಹುಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. The sides of some triangles are given below. Identify which does not form a right triangle. ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ರೈಟ್ ಟ್ರಯಾಂಗಲ್ನ ಸೈಡ್ಸ್ ಯಾವ ಅಲ್ಲ ಅನ್ನೋದನ್ನು ಕಂಡುಹಿಡಿಬೇಕು. ನೀವು ಇದನ್ನು ಹೆಂಗೆ ಕಂಡುಹಿಡಿಬೇಕು ಅಂದರೆ ಪೈಥಾಗೋರಸ್ ಥಿಯರಮನ್ನು ಅಪ್ಲೈ ಮಾಡಬೇಕು. ಸೊ ಪೈಥಾಗೋರಸ್ ಥಿಯರಮನ್ನು ಅಪ್ಲೈ ಮಾಡಿದ್ರೆ ನಿಮಗೆ ಸುಲಭವಾಗಿ ಆನ್ಸರ್ ಸಿಗುತ್ತೆ. ಏನು ಮಾಡ್ಬೋದು ನೋಡಿ, ಇಲ್ಲಿ ಪೈಥಾಗೋರಸ್ ಥಿಯರಮ್ನ ಪ್ರಕಾರ ಪೈಥಾಗೋರಸ್ ಥಿಯರಮ್ ಏನು ಹೇಳುತ್ತೆ, ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಇರುತ್ತೆ.
ಅಥವಾ ಸಮ್ ಆಫ್ ದ ಸ್ಕ್ವೇರ್ ಆನ್ ದ ಹೈಪಾಟಿನಸ್ ಈಸ್ ಈಕ್ವಲ್ ಟು ದ ಸ್ಕ್ವೇರ್ ಆನ್ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅದರ್ ಟೂ ಸೈಡ್ಸ್ ಅಂತ ಹೇಳ್ತೀವಿ ನಾವು. ಅದ್ರ ಪ್ರಕಾರ ಇಲ್ಲಿ ಒಂದು ಏನು ಕೊಟ್ಟಿದ್ದಾರೆ, ಇಲ್ಲಿ ಆಪ್ಷನ್ ಕೊಟ್ಟಿರೋದ್ರ ಪ್ರಕಾರ ನಾವು ಬರ್ಕೊಂಡ್ರೆ 30ನೇ ಪ್ರಶ್ನೆಗೆ ಆಪ್ಷನ್ ಏನೇನಿದೆ, ಇಲ್ಲಿ 5, 12, 13 ಇದೆ. ಇದರಲ್ಲಿ ದೊಡ್ಡದು ಯಾವುದು 12 ವಿಕರ್ಣ ಆಗುತ್ತೆ. 12ನ ಸ್ಕ್ವೇರ್ ಮಾಡಿದ್ರೆ ಅದು ಯಾವುದಕ್ಕೆ ಈಕ್ವಲ್ ಇರಬೇಕು, 13 ಮತ್ತು ಯಾವುದು ಇನ್ನೊಂದು, ಸಾರಿ ಇದು 12 ಅಲ್ವಾ, ಇದು 13 ಇಲ್ಲಿ ಬರಬೇಕು. 13 ಸ್ಕ್ವೇರ್ ಈಸ್ ಈಕ್ವಲ್ ಟು 12, 12 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್. ಆಗ ಇದು 169, ಇದು 144. ಓಕೆನಾ. ಅಲ್ಲಿಗೆ 144, 25 ಕೂಡಿದ್ರೆ ಎಷ್ಟು ಬರುತ್ತೆ ನಿಮಗೆ ಆ್ಯಕ್ಚುಲಿ, ಇದು 169. ಹಾಗೆಯೇ ಈ ಕಡೆ ಎಷ್ಟು ಬರುತ್ತೆ, 5, 4, 9, 169 ಬರ್ತಾ ಇದೆ. ಎರಡು ಸೇಮ್ ಬರ್ತಾ ಇದೆ. ಓಕೆನಾ. ಸೊ ಇದೆರಡು ಸೇಮ್ ಬಂತು. ಹಾಗೆಯೇ ಈ ಕಡೆನೂ ಕೂಡ ನೋಡಿ, ಇಲ್ಲಿ 17, 15, 8. 17 ಸ್ಕ್ವೇರ್ ಈಸ್ ಈಕ್ವಲ್ ಟು 15 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಮಾಡಿದ್ರೆ 17 ಸ್ಕ್ವೇರ್ ಅಂದರೆ 280, 15 ಸ್ಕ್ವೇರ್ ಅಂದರೆ 225, 8 ಸ್ಕ್ವೇರ್ ಅಂದರೆ 64. ಇವೆರಡನ್ನ ಕೂಡಿದ್ರೆ 289. ಸೊ ಇದು ಕೂಡ ರೈಟ್, ಎರಡು ಕಡೆ ಸೇಮ್ ಬರ್ತಾ ಇದೆ. ಹಾಗಾಗಿ ಇದು ಲಂಬಕೋನ ತ್ರಿಭುಜದ್ದು, ಇದು ಲಂಬಕೋನ ತ್ರಿಭುಜದ್ದು. ಇದು ಮೂರನೇದನ್ನು ಟೆಸ್ಟ್ ಮಾಡಿದ್ರೆ ಥರ್ಡ್ ಒನ್ ನೋಡಿ, 8 ಸ್ಕ್ವೇರ್ ಈಸ್ ಈಕ್ವಲ್ ಟು 3 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್. ಇವೆರಡರಲ್ಲಿ ದೊಡ್ಡ ಬಾಹುವನ್ನು ನಾವು ವಿಕರ್ಣ ಅಂತ ಕನ್ಸಿಡರ್ ಮಾಡಿದ್ರೆ 8ಅನ್ನು ಸ್ಕ್ವೇರ್ ಮಾಡಿದರೆ 64, 3ಅನ್ನು ಸ್ಕ್ವೇರ್ ಮಾಡಿದರೆ 9, 6ಅನ್ನು ಸ್ಕ್ವೇರ್ ಮಾಡಿದರೆ 36. ಈ ಕಡೆ 64 ಬರ್ತಾ ಇದೆ, 36, 9 ಕೂಡಿದ್ರೆ 45. ಎರಡು ಸೇಮ್ ಬರ್ತಾ ಇಲ್ಲ ಅಂದರೆ ಆಪ್ಷನ್ ಸಿ ನಲ್ಲಿರ್ತಕ್ಕಂತಹ ಬಾಹುಗಳ ಒಂದು ಏನು ಅಳತೆ ಇದೆ, ಇದು ಲಂಬಕೋನ ತ್ರಿಭುಜದ ಅಲ್ಲ ಅಂತೇಳಿ. ಹಾಗಾಗಿ ಇದು ಲಂಬಕೋನ ತ್ರಿಭುಜದ ಅಲ್ಲದೆ ಇರೋದ್ರಿಂದ ಆಪ್ಷನ್ ಸಿ ನಿಮಗೆ ಕೇಳಿರೋ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಹಾಗಾಗಿ 30ನೇ ಪ್ರಶ್ನೆಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ಸೊ ಇಲ್ಲಿ ತನಕ 21ರಿಂದ 30ರವರೆಗೂ ಇರತಕ್ಕಂಥ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲೂ ಕೂಡ ನೆಕ್ಸ್ಟ್ 31ರಿಂದ 40 ಪ್ರಶ್ನೆಗಳ ಒಂದು ಕೀ ಆನ್ಸರ್ನ ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತೀನಿ. ಸಿಂಪಲ್ ಮತ್ತು ಶಾರ್ಟ್ ಟ್ರಿಕ್ಸನ್ನು ಬಳಸಿ ಹೇಗೆ ನಾವು ಆನ್ಸರ್ನ ಕಂಡುಹಿಡಿಬೋದು ಅಂತಕ್ಕಂಥದ್ದನ್ನು ನಾನು ನಿಮ್ಮ ಜೊತೆಗೆ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.